ಧನುಸ್ಸು ರಾಶಿ ಆತ್ಮವಿಶ್ವಾಸ ಗಟ್ಟಿಯಾಗಿರ್ತಕ್ಕಂತಹ ದಿವಸ. ಏನೇ ಬರಲಿ ನಾನು ಅದನ್ನು ಎದುರಿಸಬಲ್ಲೆ ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಬರುತ್ತೆ. ಇದು ಸದಾಕಾಲ ಇರಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಆದರೆ ಯಾವಾಗಲೂ ಅಪರೂಪಕ್ಕೊಂದೊಂದು ಸಾರಿ ಜ್ಞಾಪಿಸ್ಕೊಂಡ್ರೆ ಅದು ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದಾಗುತ್ತೆ. ಆದಾಯ ಕಡಿಮೆ ಇರುತ್ತೆ, ಖರ್ಚು ಹೆಚ್ಚಾಗಿರುತ್ತೆ. ಇದನ್ನು ಯಾವ ರೀತಿ ಸಮತೋಲನ ಮಾಡ್ಕೊಂಡು ಹೋಗಬಹುದು ಅನ್ನುವಂತಹ ಬುದ್ಧಿವಂತಿಕೆಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಗೊಂದಲಗಳೇ ಇರುತ್ತೆ. ಇದು ಹಲವಾರು ಬಾರಿ ನಾನು ಧನುರಾಶಿಯವರಿಗೆ ಇದನ್ನು ಹೇಳಿದ್ದೀನಿ. ನೀವು ಸರಿಯಾದಂತಹ ನಿರ್ಧಾರ ಮಾಡೋದಿಲ್ಲ, ಅದು ತೀರ್ಮಾನ ಆಗೋದಿಲ್ಲ. ಸುಮ್ಮನೆ ಎಳತಾಯಕ್ಕೆ ಬರ್ತಕ್ಕಂಥದ್ದಾಗುತ್ತೆ. ಕೇವಲ ಮಾತು, ಒಂದಷ್ಟು ಗಲಾಟೆ ಆಗಬಹುದು, ತೀರ್ಮಾನ ಆಗೋದಿಲ್ಲ, ಇತ್ಯರ್ಥ ಆಗೋದಿಲ್ಲ. ಅದರಿಂದ ಪ್ರಯೋಜನವಾದರೂ ಏನು ಅನ್ನುವಂಥದ್ದು ಗೊತ್ತಾಗಬೇಕು. ತಾರ್ಕಿಕವಾದಂತಹ ನಿಲುವು ಮಾತ್ರ ಯಶಸ್ಸಿಗೆ ಕಾರಣವಾಗುತ್ತೆ. ತಾರ್ಕಿಕ ಅಂತ್ಯ ಕಾಣಿಸ್ಬೇಕು. ವ್ಯವಹಾರದಲ್ಲಿ ಅದು ಹಾಗೇ ಮುಂದುವರ್ಕೊಂಡು ಹೋದರೆ ಯಾವ ಪ್ರಯೋಜನವೂ ಇಲ್ಲ, ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಏನೂ ಉಪಯೋಗ ಇಲ್ಲ ಅಂತಂದರೆ ಆ ವ್ಯವಹಾರ ಯಾತಕ್ಕೆ ಬೇಕು ಅನ್ನುವಂಥದ್ದಾಗತ್ತೆ. ಕಾನೂನಿನ ಹೋರಾಟದಲ್ಲಿ ಅಪಜಯವಾಗ್ತಕ್ಕಂತಹ ಸೂಚನೆಗಳಿದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಇಷ್ಟು ದಿವಸದವರೆಗೆ ಬಿಟ್ಟುಕೊಂಡು ಬಂದಿದ್ದು ಅನ್ನುವಂಥದ್ದಾಗತ್ತೆ. ಉದ್ಯೋಗದಲ್ಲಿ ನಿಮ್ಮ ಸೇವೆ ಬೇರೆಯವರಿಗೆ ಮಾದರಿ. ನೀವು ಮಾಡ್ತಕ್ಕಂತಹ ಏನು ಸೇವೆ ಇದೆ, ಸೇವಾ ಮನೋಭಾವ ಇದೆ, ಅದನ್ನು ಬೇರೆಯವರು ಅನುಸರಿಸುವಷ್ಟರ ಮಟ್ಟಿಗೆ ತುಂಬ ಶ್ರೇಷ್ಠತಮವಾಗಿರುತ್ತೆ. ಹಿರಿಯರು ಕೂಡ ನಿಮ್ಮಿಂದ ಪ್ರಭಾವಿತರಾಗ್ತಾರೆ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು, ಮಾತನ್ನು ಹೇಳ್ತಾರೆ, ಹೊಗಳಿಕೆಯನ್ನು ವ್ಯಕ್ತಪಡಿಸ್ತಾರೆ. ನಿಮ್ಮ ಆಬ್ಸೆನ್ಸಲ್ಲಿ, ನೀವಿಲ್ಲದೇ ಇರುವಾಗ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಬೇರೆಯವರ ಹತ್ರ ಹೇಳ್ತಾರೆ. ಇದಕ್ಕಿಂತ ಗೌರವ ಇನ್ನೇನು ಬೇಕು ಅನ್ನುವಂಥದ್ದು. ವರಾಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಪಿತ್ರಾರ್ಜಿತವಾದಂತಹ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರ ಅತಿ ಶೀಘ್ರವಾಗಿ ಪರಿಹಾರವಾಗಲಿ, ಅದಕ್ಕೇನೋ ಒಂದು ತಾರ್ಕಿಕವಾದಂತಹ ಅಂತ್ಯ ಕಾಣಲಿ, ನಿಮಗೆ ಅದರಿಂದ ಅನುಕೂಲವಾಗಲಿ, ಶುಭವಾಗಲಿ. ಮಕರ ರಾಶಿ ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಹೆಚ್ಚು ಗಮನ ಹರಿಸಬೇಕು. ಓದಿನ ಬಗ್ಗೆ ಯಾಕೋ ಆಸಕ್ತಿ ಕಡಿಮೆ ಅನ್ನುವಂತಹ ರೀತಿಯಲ್ಲಾಗತ್ತೆ. ರಜೆ ಇರಬಹುದು, ಆದರೆ ಮುಂದಿನ ವಿದ್ಯಾಭ್ಯಾಸ ಅಥವಾ ಮುಂದೆ ಬರತಕ್ಕಂತಹ ಪರೀಕ್ಷೆಗಳ ವಿಚಾರ ಇದೆಲ್ಲವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕೆಲ ಸಮಯವಾದರೂ ಕೂಡ ರಜೆಯಲ್ಲೂ ಅಧ್ಯಯನ ಅಭ್ಯಾಸಗಳನ್ನು ಮಾಡಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಪ್ರೇಮಿಗಳಿಗೆ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ವಿಚಾರಗಳಿಗೆ ಅಡ್ಡಿಯಾಗ್ತಕ್ಕಂತಹ ದಿವಸ. ಏನೂ ಮಾತಾಡಬೇಕು, ಯಾವುದೋ ವಿಚಾರವನ್ನು ಚರ್ಚೆ ಮಾಡಬೇಕು, ಒಂದು ನಿರ್ಧಾರಕ್ಕೆ ಬರಬೇಕು. ಅದರಿಂದ ಏನು ವ್ಯತ್ಯಾಸಗಳು, ಬದಲಾವಣೆಗಳಾಗತ್ತೆ, ಯಾವ ರೀತಿಯಲ್ಲಿ ಮನೆಯವರ ಮೇಲೆ ಪ್ರಭಾವ ಬೀರುತ್ತೆ, ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ, ಈ ಎಲ್ಲ ವಿಚಾರಗಳನ್ನು ಕುರಿತು ಚರ್ಚೆ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತೀರಿ. ಆದರೆ ಅದಕ್ಕೆ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ಏನೋ ಅಡ್ಡಿ ಬರುತ್ತೆ, ಮಾತಾಡೋದಕ್ಕೆ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ಮನೆಯಲ್ಲಿ ಹಣದ ಸಮಸ್ಯೆ ಆಗಬಹುದು. ಹೊಸ ಉದ್ಯೋಗ ಆಕಾಂಕ್ಷಿಗಳಿಗೆ ಯಶಸ್ಸು ಸಿಗ್ತಕ್ಕಂತಹ ಸೂಚನೆ. ಮುಂದಿನ ದಿನಮಾನದಲ್ಲಿ ಯಾವತ್ತೋ ಒಂದು ಒಳ್ಳೆಯದಾಗತ್ತೆ ಎನ್ನುವಂತಹ ಮಾತೇನಿದೆ, ಅದು ಮಾನಸಿಕವಾಗಿ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಆಗತ್ತೆ. ಬೇರೆಯವರು ಕೇಳಿದರೆ ಮಾತ್ರ ಸಲಹೆಯನ್ನು ಕೊಡಬೇಕು. ಉಚಿತವಾದಂತಹ ಸಲಹೆಗೆ ಬೆಲೆ ಇಲ್ಲ, ಅದು ನಿಮಗೆ ಅರ್ಥ ಆಗಬೇಕು. ಬೇರೆಯವರ ತಪ್ಪನ್ನು ತಿದ್ದುದಕ್ಕೆ ಹೋಗಬೇಡಿ, ಅವಮಾನವಾಗತ್ತೆ. ಅಂತಹ ಯೋಗ್ಯರಿದ್ದರೆ ತಮ್ಮ ತಪ್ಪನ್ನು ತಾವೇ ಕೇಳಿ ತಿಳಿದು ತಿದ್ದುಕೊಳ್ತಕ್ಕಂತಹ ಪರಿಸ್ಥಿತಿ ಇರುತ್ತೆ. ನೀವು ತಪ್ಪನ್ನು ತಿದ್ದಲಿಕ್ಕೆ ಹೋದಾಗ ನಿಮಗೇ ಅವಮಾನ ಆಗ್ತಕ್ಕಂಥದ್ದು. ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ವಿದ್ಯಾ, ಬುದ್ಧಿ ಇವೆಲ್ಲವೂ ಕೂಡ ಇನ್ನಷ್ಟು ಮತ್ತಷ್ಟು ವಿಕಸನವಾಗಲಿ, ಶುಭವಾಗಲಿ. ಕುಂಭರಾಶಿ, ನೀವು ಮಾಡ್ತಕ್ಕಂತಹ ಕೆಲವು ಕೆಲಸಗಳಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಏನೋ ಒಂದು ರೀತಿಯ ವಿಷಯದ ನಿಯಂತ್ರಣ, ಅಂದರೆ ಆ ವಿಷಯವನ್ನು ನಿಮ್ಮ ಎದುರುಗಡೆ ಮಾತಾಡೋದಕ್ಕೆ ಆಗದೇ ಇರತಕ್ಕಂಥದ್ದು, ಅಥವಾ ನೀವು ಬೇರೆಯವರ ಎದುರಿನಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ, ಪ್ರಸ್ತಾಪ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ವಾತಾವರಣ ಅಲ್ಲಿ ಬರುತ್ತೆ ಅಂತ ಅರ್ಥ. ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯ ಸಂಗ್ರಹವನ್ನು ಮಾಡ್ತೀರಿ. ಯಾವ ವೃತ್ತಿಯನ್ನು ಅನುಸರಿಸ್ತಾ ಇದ್ದೀರೋ ಅದಕ್ಕೆ ಪೂರಕವಾದಂತಹ, ಆ ಕ್ಷೇತ್ರಕ್ಕೆ ಅನುಗುಣವಾದಂತಹ ಒಂದಷ್ಟು ವಿಚಾರಗಳು ನಿಮ್ಮಲ್ಲಿ ಸಂಗ್ರಹ ಆಗ್ತಕ್ಕಂಥದ್ದು. ಉದಾರ ವರ್ತನೆಯಿಂದ ಜನಪ್ರಿಯರಾಗ್ತೀರಿ. ನಿಮ್ಮ ಆ ಒಂದು ಉದಾರತೆ ಬೇರೆಯವರಿಗೆ ಅನುಕೂಲ ಆಗಲಿ ಅನ್ನುವಂತಹ ಭಾವನೆ, ಆ ಮಾತು, ಆ ನಡವಳಿಕೆ, ಅದು ತಾತ್ಕಾಲಿಕವಾಗಿದ್ದರೂ ಪರವಾಗಿಲ್ಲ, ಆ ಕ್ಷಣಕ್ಕೆ ನಿಮಗೆ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಜನಪ್ರಿಯತೆಯನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ಶತ್ರುಜಯ ಅಂತಕ್ಕಂಥದ್ದು ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಶತ್ರುಗಳನ್ನು
ಜಯಿಸ್ತೀರಿ, ನೀವು ವಿರೋಧಿಗಳನ್ನ ಮೆಟ್ಟಿ ನಿಲ್ತೀರಿ ಅಂತಕ್ಕಂಥದ್ದಾಗತ್ತೆ. ಸ್ನೇಹಿತರ ಜೊತೆಯನ್ನು ವ್ಯವಹಾರ ಏನಿದೆ ಅದು ಇನ್ನಷ್ಟು ಮತ್ತಷ್ಟು ವೃದ್ಧಿಯಾಗ್ತಕ್ಕಂತಹ ಸೂಚನೆಗಳಿದೆ. ಒಳ್ಳೆಯ ಸಮಯ ಇದ್ದಾಗ, ಒಳ್ಳೆಯ ಅವಕಾಶಗಳಿದ್ದಾಗ ಏನು ಭವಿಷ್ಯಕ್ಕೆ ಬೇಕೋ ಅದನ್ನು ಒಳ್ಳೆಯ ರೀತಿಯಲ್ಲಿ ನೀವು ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ. ಸಾಮಾಜಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಇವೆಲ್ಲವೂ ಕೂಡ ನಿಮಗೆ ಧನಾತ್ಮಕವಾದಂತಹ ಫಲಗಳೇ ಆಗಿರೋದ್ರಿಂದ ಒಳ್ಳೆಯ ರೀತಿಯಲ್ಲಿ ಅದನ್ನು ಭವಿಷ್ಯಕ್ಕೂ ಸೇರಿದಂತೆ ಅನುಕೂಲಕರವಾಗಿ ಮಾಡಿಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಆಶಯ. ಕಾರ್ತಿಕೇಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ವಿದ್ಯಾರ್ಥಿಗಳು ಅಧ್ಯಯನದ ಶೈಲಿಯನ್ನು ಬದಲಾಯಿಸಿಕೊಳ್ಳಿ. ಕಷ್ಟಪಟ್ಟು ಓದ್ತಾ ಇದ್ದೀರಿ, ಓದೋದಕ್ಕೋಸ್ಕರ ಹೆಚ್ಚು ಸಮಯವನ್ನು ಮೀಸಲಾಗಿ ಇಟ್ಟಿದ್ದೀರಿ. ಆದರೆ ಓದುವಂತಹ ಕ್ರಮ, ಅಧ್ಯಯನದ ಕ್ರಮ ಸರಿಯಾಗ್ತಿಲ್ಲ. ಹಾಗಾಗಿ ಸಮಯ ವ್ಯರ್ಥ ಆಗ್ತಾ ಇದೆ. ಅದಕ್ಕೆ ಅದರದ್ದೇ ಆದಂತಹ ಒಂದು ಶೈಲಿ, ಒಂದು ರೀತಿ, ನೀತಿ ಇರತಕ್ಕಂಥದ್ದು. ಅದನ್ನು ಅನುಸರಿಸಿದಾಗ ನಿಮ್ಮ ಸಮಯವೂ ಉಳಿಯುತ್ತೆ. ಇನ್ನಷ್ಟು ಮತ್ತಷ್ಟು ಅಧ್ಯಯನವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಕೂಡ ಆಗ್ತಕ್ಕಂಥದ್ದು. ಸರ್ಕಾರಿ ಕೆಲಸ ಸಿಕ್ಕುವಂತಹ ಸೂಚನೆಗಳು ಈ ದಿವಸ ನಿಮಗೆ ಇದೆ. ಅಥವಾ ಸರ್ಕಾರದಿಂದ ಏನೋ ಒಂದಷ್ಟು ಕೆಲಸಗಳು ಆಗಬೇಕು ಅಂತಾದರೆ ಆ ಕೆಲಸಗಳು ಆಗತ್ತೆ ಅನ್ನುವಂತಹ ಸೂಚನೆಗಳು ಕೂಡ ಇದೆ. ವ್ಯಾವಹಾರಿಕವಾಗಿ ಎಲ್ಲ ದೌರ್ಬಲ್ಯಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ. ಏನೇನು ಸಮಸ್ಯೆಗಳಿದೆ ಅಥವಾ ನೀವು ಯಾವ ರೀತಿ ಪರಿವರ್ತನೆ ಆಗಬೇಕು, ಏನು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು, ಅದೆಲ್ಲದಕ್ಕೂ ಅವಕಾಶ ಇದೆ. ಪ್ರಯತ್ನ ಮಾಡಿ ಆ ಪರಿವರ್ತನೆಯನ್ನು ಮಾಡಿಕೊಳ್ಳಿ. ನಿಮಗೆ ಭವಿಷ್ಯದಲ್ಲಿ ಅನುಕೂಲ ಆಗುವಂಥದ್ದಿದೆ. ನಿತ್ಯದ ಎಲ್ಲ ಕೆಲಸಗಳು ಕೂಡ ಸಕಾಲದಲ್ಲಿ ಮುಗಿಯತಕ್ಕಂಥದ್ದು. ಇವತ್ತು ಯಾವ್ಯಾವ ಕೆಲಸಗಳನ್ನು ನೀವು ಅಂದುಕೊಂಡಿದ್ದೀರಿ ಅಥವಾ ಆಗಬೇಕಾಗಿದೆ ಅದೆಲ್ಲವೂ ಕೂಡ ನಿಮ್ಮ ಸಮಯಕ್ಕನುಗುಣವಾಗಿ ಆಗತಕ್ಕಂಥದ್ದಾಗುತ್ತೆ. ಯಾವುದೇ ಒತ್ತಡಗಳಿಲ್ಲದೆ ಬಹಳ ವಿರಾಮವಾಗಿರತಕ್ಕಂತಹ ದಿವಸ. ಹಾಗಂತ ದಿವಸವನ್ನು ಹಾಳು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಸರಿಯಾದಂತಹ ಕೆಲಸಗಳಿಗೆ, ಒಳ್ಳೆಯ ವಿನಿಯೋಗಕ್ಕೆ ನೀವು ನಿಮ್ಮ ಸಮಯವನ್ನು ಮೀಸಲಾಗಿಟ್ಟರೆ ನಿಮಗೆ ಇನ್ನಷ್ಟು ಮತ್ತಷ್ಟು ಒಳಿತು ಅಂತಕ್ಕಂಥದ್ದು ನಿಮ್ಮ ಪರವಾಗಿರುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.